ಸರ್, ನಮ್ಮ ಹೆಸರು ರಾಮಾಂಜಲು, ಮಹಾನಗರ ಪಾಲಿಕೆ ಸದಸ್ಯರು. ನಾವು ಅವತ್ತು ಊರಾಗಿದ್ದಿಲ್ಲ, ಲೋಕಲ್ ಚಾನಲ್ನಾಗ ನೋಡಿದೆ. ನಾನು ಕೂಡ ಫೇಸ್ಬುಕ್ದಾಗ ಅದ್ರಾಗ ನೋಡಿದೆ, ಎಲ್ಲ ವಾಟ್ಸಪ್ಗಳೆಲ್ಲ ನೋಡಿದೆ. ಹಿಂಗೆ ಗುಡಿ ಕಿತ್ತಾಗ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಬಂದಾರ ಅಂತ ಹೇಳಿದ್ರು. ಸರ್, ನಮ್ದು ಏನೂ ತಕರಾರಿಲ್ಲ, ಗುಡಿ ಬಗ್ಗೆ ಏನು ತಕರಾರಿಲ್ಲ. ನಮಗೆ ಎಲ್ಲೂ ಅಂಗನವಾಡಿ ಸ್ಕೂಲ್ ಆಗಬೇಕಂತ ಉದ್ದೇಶ ಇದೆ ಹೊತ್ತು ಬೇರೆ ಏನಿಲ್ಲ. ನಮ್ಮ ಉದ್ದೇಶ ಅಂಗನವಾಡಿ ಸ್ಕೂಲ್ ಆದರೆ ಸಾಕು. ನಮಗೆ ಅಂಗನವಾಡಿ ಸ್ಕೂಲ್ ಆಗ್ಬೇಕು, ಎಲ್ಲರಿಗೂ ಒಳ್ಳೇದಾಗುತ್ತೆ. ಬಡವ್ರಿಗೆ ಒಳ್ಳೇದಾದರೆ ನಾವು ಬಡವ್ರಿಗೋಸ್ಕರ ಅಲ್ಲ, ನಮ್ಮನ್ನು ಇವಾಗ ಗೆಲ್ಸಿರೋದು ಬಡವ್ರಿಗೋಸ್ಕರ ಅಲ್ಲ. ಏನೋ ಒಳ್ಳೇದು ಮಾಡಿದಾರೆ ಅಂತೇಳಿ ನಮ್ಮನ್ನು ಒಂದು ಎಲೆಕ್ಟೆಡ್ ಮಾಡಿದ್ದಾರೆ ಅಂತ ನಾವು ಒಳ್ಳೇದೇ ಮಾಡಬೇಕಲ್ಲ. ಗುಡಿಗೆ ನಮ್ಗೆ ಏನು ತಕರಾರೇ ಇಲ್ಲ. ಗುಡಿ ಬಗ್ಗೆ ನಾವು ಯಾವತ್ತೂ ತಕರಾರು ಮಾಡೋಕೆ ಹೋಗೋದಿಲ್ಲ, ಇವತ್ತಲ್ಲ ಯಾವತ್ತೂ ಮಾಡೋದಿಲ್ಲ. ಅಷ್ಟೇ ಉದ್ದೇಶ ಹೊತ್ತು ನಾವು ಗುಡಿ ಯಾರಂಗೆ ಕಿತ್ತಾಗ ಬಂದರೆ ಫಸ್ಟ್ ನಾನೇ ಬಂದು ಆಟ ನಿಂತ್ಕೊಂತೀನಿ. ಗುಡಿಗಳು ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಲ್ಲ, ಆ ಥರ ಗುಡಿ ಹಿಂದೆಲ್ಲಿ ಸೈಟ್ ಅವ್ರು ಬಂದಿರೋದು, ಕಮಿಷನರ್ ಬಂದಾರಲ್ಲ, ಗುಡಿ ಹಿಂದಗಡೆ ಇದಾವೆ, ಸೈಟ್ ಇದಾವೆ, 3 ಸೈಟ್ ಇದಾವೆ. ಅದ್ರ ಬಗ್ಗೆ ಬಂದಿದ್ದಾರೆ ಹೊತ್ತು ಯಾವತ್ತು ಗುಡಿ ಕಿತ್ತಾಕ ಅವ್ರು ಕೂಡ ಹಿಂದೆ ಮುಂದೆ ಪಾಪ ಹೆಂಗೆ ಕಿತ್ತಾರೆ ಕಟ್ಟಿದ ಗುಡಿನ 15 ವರ್ಷ ಆಯ್ತು ಗುಡಿ ಕಟ್ಟೋದು. ಅವತ್ತಿಲ್ಲಿದ್ದು ಇವತ್ತು ಹೆಂಗೆ ಕಿತ್ತಾಕ ಬರ್ತಾರ? 15 ನಾನು ಗೆದ್ದು ಇವಾಗ 5 ವರ್ಷ ಆಯ್ತು. 5 ವರ್ಷದಿಂದ ಯಾವತ್ತೂ ಸಮಸ್ಯೆ ಆಗಿಲ್ಲಲ್ಲ. ಅದು 3 ಪ್ಲಾಟ್ ಗುಡಿ ಹಿಂದ್ಗಡೆ ಇದಾವ. 3 ಪ್ಲಾಟ್ ಅಲ್ಲಿ ಹುಲಿಗಮ್ಮ ದೇವಸ್ಥಾನ ಕಟ್ಟೋದಕ್ಕೆ ಕರೆಕ್ಟ್ ಇಲ್ಲ ಅಂತ ಹೇಳ್ತಾ ಇಲ್ಲ, ನಡೆಸಿದಾರೆ. ಅಂದರೆ ಸರ್ಕಾರ ಜಾಗ, ನಾನು ಏನು ಒಪಿನಿಯನ್ ಕೇಳಕ್ಕೆ ಬರೋದಿಲ್ಲ. ಅದು ಯಾವಾಗ ಜಿಲ್ಲಾಧಿಕಾರಿ ಒಂದು ಸರ್ಕಾರ ಕಾರ್ಯ ಅಂದರೆ ದೇವ್ರ ಕಾರ್ಯ ಇದ್ದಂಗೆ ನಾವು ಅಡ್ಡಿಪಡಿಸೋಕೆ ಬರಲ್ಲ. ಸರ್ಕಾರ ನಾವು ಅಡ್ಡಿಪಡಿಸೋಕೆ ಹೋದರೆ ಮತ್ತೆ ನೀವು ಕಾಸು ಏನಂತ ಹೇಳ್ಬೇಕು? ನಾವು ಸರ್ಕಾರ ನಾವು ಒಂದು ಪೊಸಿಷನ್ ಆಗಿದ್ದು ಸರ್ಕಾರಕ್ಕೆ ಇವಾಗ ಅಲ್ಲಿ ಕಟ್ಬೇಡ್ರಿ ಇಲ್ಲಿ ಕಟ್ಬೇಡ್ರಿ ಅಂತ ಹೇಳಕ್ ಬರಲ್ಲ. ಅವರಿಗೆ ಅದೇ ಸೈಟ್ ಅಲ್ಲಿ ಅದೇ ಜಾಗದಲ್ಲಿ ಯಾಕೆ ಅಂಗನವಾಡಿ ಸರ್ಕಾರ ಜಾಗ ಇದಾವಲ್ಲ ಸರ್? ಸರ್ಕಾರ ಜಾಗ ಎಲ್ಲಿ ಇಲ್ಲ, ಖಾಲಿ. ಬೇಕಂತ ನೋಡಿ, ಇಲ್ಲಿದೆ ನೋಡಿ, ಲೇಔಟ್ ಸ್ಕೆಚ್ ಇದೆ ನೋಡಿ. ಡಿಸಿ ಕಾಲೋನಿ ಎಲ್ಲಿ ಜಾಗ ಇಲ್ಲ, ಇಲ್ಲಿ ಇಲ್ಲ. ಎಲ್ಲ ಮನೆಗಳು ಫಲಾನುಭವಿ ಕೊಟ್ಟಿದಾರಲ್ಲ, ಇಲ್ಲಿ ಎಲ್ಲ ಪಟ್ಟಗಳು ಕೊಟ್ಟಿದಾರಲ್ಲ, ಈಗ ಪಟ್ಟ ಕೊಟ್ಟಿರೋ ಎಲ್ಲರಿಗೆ. ಅವರು GK ಫೌಂಡೇಶನ್ಲಿಂದ ಏನು 3 ಸೈಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ನಮಗೆ ಸಂತೋಷ, ಅದಕ್ಕೇನು ತೊಂದರೆ ಏನಿಲ್ಲ. ಕೊಟ್ಟರೆ ನಾವು ಎಲ್ಲರ ಹತ್ರ ಮಾತಾಡಿ ನಾವು ಒಪ್ಪಿಸಿ, ಬೇಕಾದರೆ ಅದೇ ಸರ್ವೆಂಟ್ ಜಾಗನ ಕೊಡ್ಬೇಕು. ಯಾಕಂದರೆ ದೂರ ಕೊಟ್ಟರೆ ಅಲ್ಲಿರೋ ಬಡವರಿಗೆ ಹೋಗೋಕೆ ಬರೋಕೆ ಸಣ್ಣ ಮಕ್ಕಳು ಎಲ್ಲ 2 ವರ್ಷ 3 ವರ್ಷ ಒಳಗೆ ಇರ್ತಾರೆ ಮಕ್ಕಳು. ಅವರು ಅಂಥವ್ರು ಗರ್ಭಿಣಿಸಿರು ನಡ್ಕೊಂಡು ಹೋಗ್ಬೇಕಂದ್ರೆ ಅವ್ರಿಗೆ ತೊಂದರೆ ಅಲ್ಲ. ಮತ್ತು ಆಟೋ ಮಾತಾಡಬೇಕು, ಆಟೋದು ಹೋಗ್ಬೇಕು. ಗರ್ಭಿಣಿ ಸ್ತ್ರೀಯರು ಕೂಡ ಅದ್ರಾಗ ಪ್ರತಿಯೊಂದು ಎಲ್ಲ ಸಿಗುತ್ತೆ. ಹಾಲಿನ ಪುಡಿ, ಪೌಷ್ಟಿಕ ಆಹಾರಗಳು ಎಲ್ಲ ಸಿಗ್ತದೆ ಅಲ್ಲಿ ಕೂಡ. ಅವ್ರಿಗೆ ಮೊಟ್ಟೆ ಅಂಥವೆಲ್ಲ ಕೊಡ್ತಾರೆ ಪಾಪ. ಅಂಥವ್ರು ನಡ್ಕೊಂಡು ಹೋಗ್ಬೇಕಂದ್ರೆ ದೂರ ಆದರೆ ಕಷ್ಟ ಅಲ್ಲ. ಅಲ್ಲಿ ಹತ್ರ ಏನಿಲ್ಲದ್ರು ಕೂಡ ಒಂದು 250-300 ಮನೆ ಇದಾವೆ. ನಮಗೆ ಏನು ಸರ್, ನಮಗೇನು ಅದ್ರ ಬಗ್ಗೆ ಗುಡಿ ಬಗ್ಗೆ ನಮಗೇನು ಬೇರೆ ಉದ್ದೇಶ ಏನಿಲ್ಲ. ಅವರು ಯಾವ 3 ಸೈಟ್ ಕೊಡ್ತೀವಿ ಅಂತ ಹೇಳಲ್ಲ, ಅವ್ರು ಕೊಟ್ಟರೆ ಆರಾಮಾಗಿ ಅಲ್ಲಿ ಇರೋ ಮಕ್ಕಳು ಓದ್ತಾರ, ಅಲ್ಲಿರೋರೆಲ್ಲ ಪ್ರಜೆಗಳು ಕೂಡ ಒಳ್ಳೇದಾಗ್ತದ. ನಮಗೇನು ತೊಂದರೆ ಇಲ್ಲ. ಅದು ನಾನೇ ಬೇಕಂದರೆ ಎಲ್ಲರ ಹತ್ರ ಚರ್ಚೆ ಮಾಡಿ ಒಪ್ಪಿಸ್ತೀನಿ. ಬೇಕಾದರೆ ಅದೇ ಸರ್ವೆಂಟಿಂಗ್ ಕೊಡಬೇಕು. ಅದು 3 ಸೈಟು ಫಸ್ಟು ಕೊಟ್ಟಿದ್ದು ಗುಡಿಗೆ ಅಂತ ಯಾರು ಕೊಟ್ಟಾರೋ ಗೊತ್ತಿಲ್ಲ ನನಗಂತೂ. ಫಸ್ಟು ಒಂದು ಗುಡಿಗೆ ಅಂತ ಕೊಟ್ಟಿದ್ರು ಒಂದು ಸೈಟು. ಇನ್ನು 5 ಸೈಟ್ ಖಾಲಿದ್ವು. ಅಲ್ಲಿ 5 ಸೈಟ್ ಖಾಲಿದ್ದಾಗ ಹೋಗಿ ನಮ್ಮ DC ಆಫೀಸ್ಲಿಂದ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಯಾರ್ಯಾರು PW ಆಫೀಸು ಮತ್ತು ಮಹಾನಗರ ಪಾಲಿಕೆ ಕಾರ್ಪೊರೇಷನು ಎಲ್ಲರೂ, ಮತ್ತು ಇವರು ಶಿಶುಪಾಲ ಮಕ್ಕಳ ಇಲಾಖೆ ಅವರು ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದವರು. ಎಲ್ಲ ಫೋಟೋಗಳಿದಾವಲ್ಲ ಅಲ್ಲಿ. ಓಕೆ ಸರ್. ಈಗ ಆ ಗುಡಿ ಪೂಜಾರ್ ಫೋಟೋ ಕೂಡ ಇದೆ ನೋಡಿ. ಈಗ ಓಕೆ ಸರ್, ಎಲ್ಲ ಫೋಟೋಗಳಿದಾವೆ. ಆಲ್ರೆಡಿ ಅವಾಗ ಏನಿದ್ದೆಲ್ಲ ಖಾಲಿ ಸ್ಥಳ ಐತಲ್ಲಿ. ನಮ್ದೇನು ಅವಾಗ ಕೂಡ ನಮ್ದೇನಿಲ್ಲ, ಅಲ್ಲೇ ಮಾಡ್ಬೇಕಂತ ಉದ್ದೇಶ ಏನಿಲ್ಲ. ಸರ್ಕಾರ ಜಾಗ ಐತಂತ ಅಲ್ಲಿ ಹೋಗ್ತಾ ಇದ್ದಾರೆ ಅಷ್ಟೇ. ಅವರು ಬೇರೆ ಏನು ಪ್ರೈವೇಟ್ ಲ್ಯಾಂಡ್ನಾಗ ಏನು ಹೋಗ್ತಾ ಇಲ್ಲ. ಅವರು ಕರೆಕ್ಟ್ ಸರ್ಕಾರ ಜಾಗ ಐತಂತ ಹೋಗ್ತಾ ಇದ್ದಾರೆ. ನಮಗೆ ಅದು ಕೂಡ ನಮ್ಗೇನು ಅಭ್ಯಂತರ ಏನಿಲ್ಲ. ನಮ್ಗೆ ಕೊಟ್ಟರೆ ಏನು ಅಭ್ಯಂತರನೇ ಇಲ್ಲ. 3 ಸೈಟ್ ಕೊಟ್ಟರೆ ಆರಾಮಾಗಿ ನಾನೇ ಮಾತಾಡ್ತೀನಿ ಎಲ್ಲದ್ರ. ಆದಷ್ಟು ಬೇಗ ಹೇಳ್ಬೇಕು. ಯಾಕಂದರೆ ಇದು ವರ್ಕ್ ಆರ್ಡ್ರ್ ಆಲ್ರೆಡಿ 1 ವರ್ಷ ಆಯಿತು. ವರ್ಕ್ ಆರ್ಡ್ ಅವಧಿ ಮುಗಿತದೆ. ಮತ್ತೆ ವರ್ಕ್ ಆರ್ಡ್ ಅವಧಿ ಮುಗಿದ್ರೆ ಏನು ಪ್ರಯೋಜನ ಇರೋದಿಲ್ಲ. ಆಲ್ರೆಡಿ ಜನವರಿದಾಗ 29 ಜನವರಿ 2025ದಾಗ ವರ್ಕ್ ಆರ್ಡ್ ಕೊಟ್ಟಿದ್ದಾರೆ PW ಆಫೀಸರು. ಅದು ಮತ್ತೆ ವರ್ಕ್ ಆರ್ಡ್ ಅವಧಿ ಆಲ್ರೆಡಿ ಮುಗಿದ್ಬಿಟ್ಟದು ಆಲ್ರೆಡಿ. ಇದು ಇನ್ನು ಅದು ಫಂಡ್ ವಾಪಸ್ ಹೋದರೆ 40 ಲಕ್ಷ ಸುಮ್ಮನೆ ವೇಸ್ಟ್ ಆಗುತ್ತೆ. ನಾವು ಎಲ್ಲರಿಗೂ ಲೆಟ್ರ್ಗಳು ಬರೆದು ಫಂಡ್ ಬರೋಂಗೆ ಮಾಡಿದ್ದೀವಿ ಎಲ್ಲರಿಗೂ. ಅಂದರೆ ಅಲ್ಲೂರು ಬಂದು ಕೇಳಿದಾಗೆ ನಾವು ಮಾಡಿರೋದು. ಮತ್ತೆ ಪಬ್ಲಿಕ್ ಬಂದು ಕೇಳಿದ್ರೇ ಮಾಡಿದ್ವಿ ನಾವು ಅಲ್ಲಿ, ಬೇರೆ ಏನಿಲ್ಲ.
ಉದ್ದೇಶ